ಇನ್ನು ನಾವು ಕೆಲವೊಂದು ಹಬ್ಬಗಳಿಗೆ, ಕೆಲವೊಂದು ದೇವರುಗಳಿಗೆ ಉಪವಾಸ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ, ಕೆಲವೊಂದು ಆಚರಣೆಗಳಿದೆ. ಇದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ನಾವು ಈ ಉಪವಾಸಗಳನ್ನ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿಂಗ್ ಆಗುತ್ತೆ. ಅಂದರೆ ಬಾಡಿಯಲ್ಲಿರ್ತಕ್ಕಂಥ ಕೆಲವೊಂದು ಕಲುಷಿತ ಪದಾರ್ಥಗಳನ್ನ ಹೊರಹಾಕಲಿಕ್ಕೆ ಅಥವಾ ನಮ್ಮ ಜೀರ್ಣಶಕ್ತಿನ ಡಬಲ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ಕೇಳಿರ್ತೀವಿ, ನಾವು ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಬೆಕ್ಕಡ್ಡ ಬಂತು ಅಂದ್ಕೊಳ್ಳಿ, ಅದರಿಂದ ಅಪಶಕುನ ಆಗುತ್ತೆ. ಸೊ ಹಂಗಾಗಿ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಅದಾದ ನಂತರ ಮುಂದುವರಿಬೇಕು ಅಂತ. ಇದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ನಮ್ಮ ಹಿರಿಯರು ಆ ಕಾಲದಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡಬೇಕಂದ್ರೆ ಈ ಕಾಲದಲ್ಲಿರೋ ಥರ ವೆಹಿಕಲ್ಸ್ ಇರಲಿಲ್ಲಲ್ವಾ. ಸೊ ಹಾಗಾಗಿ ಎತ್ತಿನ ಗಾಡಿನೋ ಇಲ್ಲ ಕುದುರೆ ಮೇಲೋ ಇಲ್ಲ ಕತ್ತೆಗಳನ್ನ ಬಳಕೆ ಮಾಡಿಕೊಂಡು ಒಂದೂರಿಂದ ಇನ್ನೊಂದೂರಿಗೆ ಟ್ರಾವೆಲ್ ಮಾಡ್ತಿದ್ರು. ಸೊ ಆ ಕಾಲದಲ್ಲಿ ಈ ಈವ್ನಿಂಗ್ ಟೈಮು ಅಥವಾ ನೈಟ್ ಟೈಮಲ್ಲಿ ಈ ಬೆಕ್ಕುಗಳೇನಾದರೂ ಅಡ್ಡ ನಿಂತಾಗ ರೋಡಲ್ಲಿ ಇಲ್ಲ ಓಡಾಡಬೇಕಾದ್ರೆ ಅದರ ಕಣ್ಣು ಶೈನಿಂಗ್ ಹೊಡೆಯೋದು. ಇದನ್ನು ನೋಡಿದಂಥ ಹಸುಗಳಾಗಿರ್ಬೋದು, ಕುದುರೆ ಆಗಿರ್ಬೋದು, ನಾವು ಯಾವ ಪ್ರಾಣಿಗಳನ್ನ ಬಳಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಆ ಪ್ರಾಣಿಗಳು ಹೆದರಿ ಓಡೋದು. ಸೊ ಹಾಗಾಗಿ ಒಂದೆರಡು ನಿಮಿಷ ನಿಂತು ಅದು ಹೋದಾದಮೇಲೆ ಇವ್ರು ಹೋಗಬೇಕಾಗಿತ್ತು. ಇದು ಅವತ್ತಿಂದನೂ ಇದನ್ನೇ ಫಾಲೋ ಮಾಡ್ಕೊಂಡು ಬಂದರು. ಬಟ್ ಕಾಲಕ್ರಮೇಣ ಬರ್ತಾ ಬರ್ತಾ ಬೆಕ್ಕನ್ನೇ ಅಪಶಕುನ ಅಂತ ತೀರ್ಮಾನ ಮಾಡಿಬಿಟ್ವಿ. ಈಗಲೂ ಕೂಡ ಕಾರಲ್ಲಿ ಹೋದರೂ ಕೂಡ ನಾವು ಬೆಕ್ಕಡ್ಡ ಬಂದರೆ 2 ನಿಮಿಷ ನಿಲ್ಲಿಸ್ತೀವಿ. ಈ ಹಾವುಗಳೇನಾದರೂ ಹುತ್ತಗಳಲ್ಲಿ ವಾಸ ಮಾಡಬೇಕಾದ್ರೆ ಈ ಹೆಣ್ಣಾವು ತನ್ನ ಯೌವನ ವ್ಯವಸ್ಥೆಗೆ ಬಂದಾಗ ಈ ಫೆರೋಮೋನ್ ಅಂತ ಒಂದು ಸ್ಮೆಲ್ನ ತನ್ನ ಬಾಡಿಯಿಂದ ರಿಲೀಸ್ ಮಾಡುತ್ತೆ. ಈ ಹುತ್ತದ ಮೇಲೆ ಅಥವಾ ಹುತ್ತದ ಒಳಗಡೆ ಎಲ್ಲಾದರೂ ಇದ್ದಾಗ ತನ್ನ ಬಾಡಿಯಿಂದ ಫೆರೋಮೋನ್ ಅಂತಕ್ಕಂಥ ಸ್ಮೆಲ್ನ ರಿಲೀಸ್ ಮಾಡುತ್ತೆ. ಈ ಸ್ಮೆಲ್ನ ಇನ್ನೊಂದು ಗಂಡು ಹಾವು ತನ್ನ ನಾಲಿಗೆ ಮುಖಾಂತರ ಗ್ರಹಿಸಿ ಅಂದರೆ ಐಡೆಂಟಿಫೈ ಮಾಡಿಕೊಂಡು ಎಲ್ಲೇ ಇದ್ದರೂ ಕೂಡ ಅದ್ರ ಜೊತೆಗೆ ಬಂದು ಮೇಟಿಂಗ್ ಮಾಡ್ತಾಯಿತ್ತು. ಮೇಟಿಂಗ್ ಮಾಡೋದ್ರ ಜೊತೆಗೆ ಅದೇ ಹುತ್ತಗಳಲ್ಲಿ ಮೊಟ್ಟೆ ಇಟ್ಟು ಮರಿಗಳು ಮಾಡಿ ತನ್ನ ಸಂತಾನೋತ್ಪತ್ತಿನ ಬೆಳೆಸ್ತಾ ಇತ್ತು. ಈ ವ್ಯವಸ್ಥೆ ಈ ಜನವಸತಿ ಇರೋ ಜಾಗದಲ್ಲಿ ಆಗಬಾರ್ದು, ಇದು ಹೊರಗಡೆನೇ ಇಟ್ಕೊಳ್ಳಿ, ಯಾಕಂದರೆ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಪೂರ್ವಿಕರು ಹಾಲನ್ನು ಎರಿತಿದ್ರು. ಈ ಹಾಲು ಎರಿಯೋದ್ರಿಂದ ಒಂದು ವೇಳೆ ಹುತ್ತದಲ್ಲೇನಾದರೂ ಫೆರೋಮೋನ್ ಸ್ಮೆಲ್ ಅಂತಕ್ಕಂಥದ್ದು ಆ ಹೆಣ್ಣಾವು ಬಿಟ್ಟಿದ್ದರೆ ಈ ಹಾಲಿನ ಸ್ಮೆಲ್ ಜೊತೆ ಮಿಕ್ಸ್ ಆಗಿ ಅದನ್ನು ಇನ್ನೊಂದು ಗಂಡಾವು ಐಡೆಂಟಿಫೈ ಮಾಡೋಕ್ಕಾಗಬಾರ್ದು, ಅಲ್ಲಿ ಬಂದು ಮೇಟಿಂಗ್ ನಡಿಬಾರ್ದು, ಮರಿಗಳು ಹಾಕಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ವೈಜ್ಞಾನಿಕ ಕಾರಣ ಇಟ್ಕೊಂಡೇ, ಆ ದೃಷ್ಟಿ ಇಟ್ಕೊಂಡೇ ಈ ಪದ್ಧತಿನ ರೂಢಿಯಲ್ಲಿ ಇಟ್ಕೊಂಡ್ರು. ಈ ಕಾರ್ತಿಕ ಸೋಮವಾರ, ಈ ಶ್ರಾವಣ ಶನಿವಾರ ನಾನು ನಾನ್ ವೆಜ್ ತಿನ್ನಲ್ಲ, ಈ ಥರದ ಆಚರಣೆಗಳನ್ನ ನೀವು ಕೇಳಿರ್ತೀರ ಅಥವಾ ನೀವೇ ಫಾಲೋ ಮಾಡ್ತಿರ್ತೀರ. ಜೊತೆಯಲ್ಲಿ ಫ್ರೆಂಡ್ ಸರ್ಕಲಲ್ಲೂ ಕೂಡ ಹೇಳಿರೋದನ್ನು ಆಲ್ಮೋಸ್ಟ್ ಗಮನಿಸಿರ್ತೀರ. ಇದ್ರ ಹಿಂದೆ ನಮ್ಮ ಪೂರ್ವಿಕರು ಮಾಡಿರೋಂಥ ಈ ಪದ್ಧತಿಯ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ. ಕಾರಣ ಇಷ್ಟೇ, ಅತಿಯಾದರೆ ಅಮೃತನೂ ವಿಷ ಅಂತಾರೆ. ಈ ನಾನ್ ವೆಜ್ ಅಂತಕ್ಕಂಥದ್ದು ಅತಿ ಹೆಚ್ಚು ಸೇವನೆ ಮಾಡ್ತಾ ಬಂದಾಗ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನ್ ವೆಜ್ನ ಕೂಡ ಸ್ಕಿಪ್ ಮಾಡಬೇಕು. ಅಂದರೆ ಊಟದ ಮೆನು ಚೇಂಜ್ ಆಗಬೇಕು ಅಂತಾರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ವರ್ಷ ಪೂರ್ತಿ ತಿಂತಕ್ಕಂಥದ್ದನ್ನು ಸ್ಕಿಪ್ ಮಾಡೋದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ಇಂತಿಂಥ ದಿನಗಳು ಅಥವಾ ಇಷ್ಟು ದಿನಗಳ ಅಂತ ಸ್ಕಿಪ್ ಮಾಡೋದಕ್ಕೆ ಈ ಪದ್ಧತಿನ ಆಚರಣೆಗೆ ತಂದರು. ಜೊತೆಗೆ ಇನ್ನೊಂದು ಗಮನಿಸಿರ್ಬೋದು, ಈ ಯುಗಾದಿ ಟೈಮಲ್ಲೇ ಒಂದು ಅಡುಗೆಗಳನ್ನ ಮಾಡಬೇಕು, ಈ ಸಂಕ್ರಾಂತಿ ಟೈಮಲ್ಲೇ ಕೆಲವೊಂದು ಅಡುಗೆಗಳನ್ನ ಮಾಡಬೇಕು, ಈ ಕೆಲವೊಂದು ಹಬ್ಬಗಳಲ್ಲಿ ಕೆಲವೊಂದು ಅಡುಗೆಗಳನ್ನೋದು ವಿಶೇಷ ಕೆಲವೊಂದು ಭಾಗಗಳಿಗೆ. ಕಾರಣ ಇಷ್ಟೇ, ಆ ಸೀಸನ್ಗೆ ಆ ಫುಡ್ ಅಂತಕ್ಕಂಥದ್ದು ನಮ್ಮ ಬಾಡಿ ಮೇಂಟೈನ್ ಮಾಡಿದ್ರೆ, ನಮ್ಮ ಬಾಡಿಗೆ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸೀಸನ್ ವೈಸ್ ಫುಡ್ನ ತಿನ್ನಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಪೂರ್ವಿಕರು ಕೆಲವೊಂದು ಸೀಸನ್ಗೆ ಬರ್ತಕ್ಕಂಥ ಹಬ್ಬಗಳಿಗೆ ಇದೇ ಥರ ವಿಶೇಷವಾದ ಅಡುಗೆ ಮಾಡಬೇಕು ಅನ್ನೋದನ್ನು ಆಚರಣೆಯಲ್ಲಿ ತಂದರು. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಪೂಜೆ ಮಾಡೋ ಸಂದರ್ಭದಲ್ಲಿ ಗಂಟೆ ಶಬ್ದ ಕೇಳಿಸ್ಕೊಳ್ತೀವಿ ಅಥವಾ ನಾವೇ ಗಂಟೆನ ಬಾರಿಸ್ತೀವಿ. ಈ ಶಬ್ದದಿಂದ ನಮ್ಮ ಮೆದುಳು ಅಂತಕ್ಕಂಥದ್ದು ಆ್ಯಕ್ಟಿವ್ ಆಗುತ್ತೆ, ಜೊತೆಗೆ ನಮ್ಮ ಕಾನ್ಸಂಟ್ರೇಷನ್ ಒಂದೇ ಕಡೆ ನಿಲ್ಲುತ್ತೆ. ಹಾಗೆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ದೂರ ಆಗುತ್ತೆ.